ನೀವು ಮಾಡ್ತಿರೋ ಸಿಸ್ಟಮ್ ಕರೆಕ್ಟ್ ಇದ್ರೆ ಅದನ್ನೇ ಫಾಲೋ ಮಾಡಿ. ನೀವು ಮಾಡ್ತಿರೋ ಸಿಸ್ಟಮ್ಗೆ ಇಲ್ಲಿದ್ದ ಏನಾದರೂ ಅಳವಡಿಸ್ಕೊಳ್ಬೇಕಂತೇಳಿ ಯೋಚನೆ ಮಾಡಿ. ಸ್ಟ್ರಾಬೆರಿಯ ಹೂ ಬೆಳೆದಿರುವಂಥದ್ದು ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಹತ್ತಿರಗೆ ಸೂಕ್ಷ್ಮವಾಗಿ ಕಾಣ್ತಾ ಇರ್ಬೋದು, ಸಣ್ಣದಾಗಿ ಒಳಗಿಂದ ಸ್ಟ್ರಾಬೆರಿ ಆಗಿರುವಂಥದ್ದು ಕೂಡ ಇದರಲ್ಲಿ ಕಾಣ್ತದೆ. ಇದು ನಿಮಗೆ ಕಾಣ್ತಿರೋ, ಇದನ್ನು ಜನರಲ್ ಆಗಿ ನೋಡಿದಾಗ ಫ್ಲವರ್ ಕೋಸ್ ಇದ್ದಾಗೆ ನಿಮಗೆ ಕಾಣ್ತದೆ, ಆದರೆ ಫ್ಲವರ್ ಕೋಸ್ ಅಲ್ಲ, ಇದು ಕೂಡ ಒಂದು ವಿದೇಶಿಯ. ಇಲ್ಲಿ ಒಂದು ಸಿಸ್ಟಮನ್ನು ಕಾಣ್ಬೋದು. ನಾನು ಯಾವಾಗಲೂ ಹೇಳ್ತಿರ್ತಾನೆ, ಗಿಡಗಳು ಅಂತ ಹೇಳಿದ್ರೆ ಅದು ಸಂಘಜೀವಿಗಳು, ಅದು ಸಿಂಗಲ್ ಆಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಸ್ವಲ್ಪ ನೋಡಿ ಎಷ್ಟು ಅಗಲ ಇದೆ ಅಂತೇಳಿ, ಒಂದು 4 ಎಲೆ ಸಾಕು ಒಂದು ಸಾಂಬಾರಿಗೆ, ಅಷ್ಟು ಪಾಲಕ್ ನೆಲೆ ಬೆಳೆದಿದ್ದಾರೆ. ಲೆಟ್ಯೂಸ್ ಅಂತೇಳಿ, ಬರ್ಗರ್, ಪಿಜ್ಜಾ, ಆ ರೀತಿಯ ವಿದೇಶಿಯ ತಿನಿಸುಗಳಿಗೆಲ್ಲ ಇದರ ಎಲೆಯನ್ನು ಸಲಾಡ್ ರೀತಿಯಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಉಡುಪಿ ಬಂದಿದ್ದೆ. ಉಡುಪಿ ಪಕ್ಕದ ಉದ್ಯಾವರದ ಜ್ಯೋತಿ ಮೆಂಡನ್ ಅವರ ಒಂದು ಕೈತೋಟಕ್ಕೆ ಬಂದಿದ್ದೆ. ಕಳೆದ ಒಂದು ವಾರದ ಹಿಂದೆ ನಾರ್ತ್ ಈಸ್ಟ್ ಸ್ಟೈಲಲ್ಲಿ, ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗಿಲ್ಲ, ತುಂಬ ಜನರು ಕೇಳಿದರು ಏನು ಅಂತ ಹೇಳಿ. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾರತದ ಕೆಲವು ರಾಜ್ಯಗಳು, ಮಣಿಪುರ, ಮೇಘಾಲಯ, ಅದೇ ರೀತಿ ಅಸ್ಸಾಮು, ತ್ರಿಪುರ, ಈ ಭಾಗದಲ್ಲೆಲ್ಲ ಕಂಪಲ್ಸರಿಯಾಗಿ ಹೂವಿನ ತೋಟದ ರೀತಿಯಲ್ಲಿ ಮನೆ ಪಕ್ಕದಲ್ಲಿ ಕೈತೋಟವನ್ನು ಮಾಡ್ತಾರೆ. ಆ ರೀತಿಯ ಒಂದು ಮಾಡೆಲನ್ನು ಮನೆಯಲ್ಲಿ ತೋರಿಸಿದೆ. ಸಿಂಪಲಾಗಿ ಮನೆಯಲ್ಲಿ ಸಿಗುವಂಥ ಓಡು ಮತ್ತು ಮರದ ಪೀಸ್ಗಳಿಂದಾಗಿ ಅದನ್ನು ಸಿಸ್ಟಮೆಟಿಕ್ ಆಗಿ, ಹೊರಗಡೆ ಸಿಟಿಗಳಲ್ಲೆಲ್ಲ ಇರಬೇಕಾದ್ರೆ ಸಿಸ್ಟಮೆಟಿಕ್ ಇರಬೇಕಾಗ್ತದೆ. ಆ ರೀತಿ ಸಿಸ್ಟಮೆಟಿಕ್ ಆಗಿ ಮನೆ ಎದುರುಗಡೆ ತರಕಾರಿನೂ ಆಗಬೇಕು, ಅದರೊಟ್ಟಿಗೆ ಅದು ನೋಡಲಿಕ್ಕೂ ಬ್ಯೂಟಿಫುಲ್ ಆಗಿರಬೇಕು. ಅದಕ್ಕೋಸ್ಕರ ಮಾಡಿರುವಂಥ ಒಂದು ತೋಟಕ್ಕೆ ಬಂದಿದ್ದೇನೆ. ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಮನೆ ಕಾಣ್ತದೆ ನೋಡಿ, ಮನೆ ಪಕ್ಕದಲ್ಲಿರುವಂಥ ಕೈತೋಟ ಇದು. ಇಲ್ಲಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಈ ಕಾಂಪೌಂಡ್ ಇದೆ, ಕಾಂಪೌಂಡ್ ಪಕ್ಕದಲ್ಲೇ ನೋಡಿ ಇದು ನೆಲ್ಲಿ ಹಾಕಿರುವಂಥದ್ದು. ಇದಕ್ಕೆ ಒಂದು ರಿಂಗ್ ಹಾಕಿದ್ದಾರೆ. ಈ ರಿಂಗ್ನ ಅಲ್ಲಿ ಗೊಬ್ಬರ ಮಣ್ಣೆಲ್ಲ ಹಾಕಿದ್ದಾರೆ, ಅಂದರೆ ನೆಲ್ಲಿ ಹಾಕಿದ್ದಾರೆ. ಇನ್ನೊಂದು ಇಲ್ಲಿ ನಿಮಗೆ ಕಾಣಬಹುದು, ಇದು ಉದ್ಯಾವರ ಅಂತ ಹೇಳಿದ್ರೆ ಮಟ್ಟುವಿನ ಪಕ್ಕದಲ್ಲಿ ಇರುವಂಥದ್ದು. ಇದಕ್ಕೆ ಮಟ್ಟುಗುಳ್ಳ ಅಂತ ಹೇಳುವಂಥದ್ದು. ಮಟ್ಟುಗುಳ್ಳವನ್ನು ಈ ಮೀನಿದ್ದು ಇದು ಬರುತ್ತಲ್ಲ ಪ್ಲಾಸ್ಟಿಕ್, ಇದು ಅದರಲ್ಲಿ ಮಾಡಿದ್ದಾರೆ. ಈ ಮಟ್ಟುಗುಳ್ಳದಲ್ಲಿ ಈ ರೀತಿ ಮುಳ್ಳು ನಿಮಗೆ ಕಾಣುತ್ತದೆ, ಮತ್ತು ಈ ಗುಳ್ಳ ಸ್ವಲ್ಪ ಹಳದಿ ಮಿಶ್ರಿತ ಆಗಿರ್ತದೆ, ಮೇಲ್ಗಡೆ ಒಂದು ಹಳದಿ ಶೇಡ್ ಇದ್ದಾಗಿರ್ತದೆ. ನಿಮಗೆ ಬೊಗರಿಕಾಯಿ ಅಂತೇಳಿ ಪೇಟೆಯಲ್ಲಿ ಮಾರಾಟ ಮಾಡ್ತಿರ್ತಾರೆ ನೋಡಿ, ಇದರದ್ದು ಕಾಯಿ ಆಗಿದೆ ಬೊಗರಿಕಾಯಿ ಗಿಡ. ಅದು ಕೂಡ ಒಂದು ರಿಂಗ್ನ ಒಳಗಡೆ ಹಾಕಿರುವಂಥದ್ದು. ಅದರ ಪಕ್ಕದಲ್ಲಿ ಒಂದು ಮಾವಿನ ಮರ ಇದೆ. ಮಾವಿನ ಮರವನ್ನು ಕೂಡ ಒಂದು ಟಬ್ಬಲ್ಲಿ ಹಾಕಿರುವಂಥದ್ದು. ಈ ರೀತಿ ಪೂರ್ತಿ ರಿಂಗ್ಗಳನ್ನು ಜೋಡಿಸಿ ಅದರ ಪಕ್ಕದಲ್ಲಿ ಲೆಮನ್ ಇದೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ನೋಡಿ ಸಿಮೆಂಟಲ್ಲಿ ಕಟ್ಟಿರುವಂಥದ್ದು. ಇಲ್ಲಿ ನಮಗೆ ಕಾಳಿಗೆ ಮಣ್ಣಾಗಲಿಕ್ಕಿಲ್ಲ, ಏನೂ ಆಗಲಿಕ್ಕಿಲ್ಲ. ಅದರ ಮಧ್ಯಕ್ಕೆ ಗೊಬ್ಬರ, ಸೆಗಣಿಯ ಹುಡಿ, ಹೊಯ್ಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ನಮಗೆ ಓಡಾಡಬೇಕಾದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಮತ್ತು ಕೆಲಸ ಮಾಡಬೇಕಾದ್ರೆ ತುಂಬ ಬಾಗಬೇಕಾಗಿಲ್ಲ, ಯಾಕೆಂದರೆ ಎತ್ತರದ ಜಾಗದಲ್ಲಿದೆ. ನೋಡಿ ಇದನ್ನು ಮಾಡಬೇಕಾದ್ರೆ ಇದರ ಅಡಿಗೆ ಕಬ್ಬುದ್ದು ಜಲ್ಲೆ ಇದೆಲ್ಲ, ಜ್ಯೂಸ್ ಮಾಡ್ತಾರಲ್ಲ, ಅದರ ಜಲ್ಲೆಯನ್ನು ಹಾಕಿದ್ದಾರೆ. ಎರೆಹುಳ ಗೊಬ್ಬರ ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ ಅಂತೇಳಿ ನಿಮಗೆ ಕಾಣ್ತಾ ಇರ್ಬೋದು. ಇದು ಸಬ್ಸಿಗೆ ಸೊಪ್ಪು ಅಂತೇಳಿ ಘಟ್ಟದ ಮೇಲೆಲ್ಲ ಹೆಚ್ಚಾಗಿರ್ತದೆ. ಹೆಚ್ಚಾಗಿ ಸಬ್ಸಿಗೆ ಸೊಪ್ಪಿದ್ದೇ ಒಂದು ಚಿತ್ರಾನ್ನ ಟೈಪ್ ಇದು ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ ಇದು. ಆ ಸೊಪ್ಪನ್ನು ಇಲ್ಲಿ ಬೆಳೆದಿದ್ದಾರೆ. ಇದರ ಮಣ್ಣನ್ನು ನೀವು ಗಮನಿಸಿರ್ಬೋದು, ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ ನಿಮಗೆ ಕಾಣ್ತದೆ. ನೋಡಿ ಎಲೆಯನ್ನು ನಿನ್ನೆ ಇದು ಫ್ಲವರ್ ಕೋಸ್ ಬೆಳೆದಿದ್ರಂತೆ, ಅದನ್ನು ನಿನ್ನೆ ತೆಗೆದಿದ್ರು. ಮತ್ತು ಈ ರೀತಿಯ ವಸ್ತುಗಳು ನಾನು ಹೇಳಿದೆ, ಈ ರೀತಿಯ ವಸ್ತುಗಳು ಬೇಕಾಗ್ತದೆ ಕೆಲಸ ಮಾಡುವಾಗ ಕೈ ತೋಟದಲ್ಲಿ ಅಂತ, ಆಗ ಸುಲಭ ಆಗುತ್ತೆ ನಮ್ಮ ಕೆಲಸಗಳು. ಇಲ್ಲೊಂದು ವಿದೇಶಿ ತರಕಾರಿಯನ್ನು ಬೆಳೆದಿದ್ದಾರೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲೆಟ್ಯೂಸ್ ಅಂತೇಳಿ. ಬರ್ಗರ್, ಪಿಜ್ಜಾ, ಆ ರೀತಿಯ ವಿದೇಶಿಯ ತಿನಿಸುಗಳಿಗೆಲ್ಲ ಇದರ ಎಲೆಯನ್ನು ಸಲಾಡ್ ರೀತಿಯಲ್ಲಿ ಹಾಕ್ತಾರೆ. ನಿಮಗೆ ನೋಡಿ, ಈ ಎಲೆಯನ್ನು ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ. ನಿಮಗೆ ಸಿಟಿಗಳಲ್ಲಿ ಸಿಗುವಂಥ ಪಾಲಕ್ಕಿಗೂ ಈ ಪಾಲಕ್ಕಿಗೂ ವ್ಯತ್ಯಾಸ ಇದೆ ನೋಡಿ. ಇದರಲ್ಲಿ ಯಾವುದೇ ರೋಗ ಇಲ್ಲ, ಅದರೊಟ್ಟಿಗೆ ತುಂಬ ಚೆನ್ನಾಗಿ ಬೆಳೆದಿದೆ. ಪಾಲಕ್ ಬೆಳೆದಿರುವಂಥದ್ದು ನೋಡಿ ಸಾಲಲ್ಲಿ. ಇದರ ಎಲೆ ನೋಡಿ, ಸ್ವಲ್ಪ ನೋಡಿ ಎಷ್ಟು ಅಗಲ ಇದೆ ಅಂತೇಳಿ, ಒಂದು 4 ಎಲೆ ಸಾಕು ಒಂದು ಸಾಂಬಾರಿಗೆ, ಅಷ್ಟು ಪಾಲಕ್ ನೆಲೆ ಬೆಳೆದಿದ್ದಾರೆ. ಇದು ನಿಮಗೆ ಕಾಣ್ತಿರೋ, ಇದನ್ನು ಜನರಲ್ ಆಗಿ ನೋಡಿದಾಗ ಫ್ಲವರ್ ಕೋಸ್ ಇದ್ದಾಗೆ ನಿಮಗೆ ಕಾಣ್ತದೆ, ಆದರೆ ಫ್ಲವರ್ ಕೋಸ್ ಅಲ್ಲ, ಇದು ಕೂಡ ಒಂದು ವಿದೇಶಿಯ ಬ್ರೊಕೋಲಿ ಅಂತೇಳಿ. ಫ್ಲವರ್ ಕೋಸ್ನ ವೆರೈಟಿಗೆ ಸೇರಿರುವಂಥ ಒಂದು ವಿದೇಶಿಯ ಹಣ್ಣು. ನೋಡಿ, ಒಂದು ಸೈಡಿಗೆ ಬಳ್ಳಿಯನ್ನು ಹಬ್ಬಿಸ್ಲಿಕ್ಕೋಸ್ಕರ ರಾಡ್ ಹಾಕಿದ್ದಾರೆ ನೋಡಿ, ಪರ್ಮನೆಂಟ್ ಆಗಿರುವಂಥ ಸೊಲ್ಯೂಷನ್ ಇಲ್ಲ. ಇಲ್ಲಿ ಆಗಲಕಾಯಿ ಹಾಕಿದ್ದಾರೆ, ಆಗಲಕಾಯಿ ಹಾಕಿದೆ. ಇದರ ಬುಡ ಎಲ್ಲಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದರ ಬುಡವನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಅಲ್ಲಿ ಕಾಣ್ತಿದೆ, ಅಲ್ಲಿಂದ ಬಂದು ಅಲ್ಲಿ ಪೂರ್ತಿ ಕಂಪೌಂಡಿಗೆ ಹಬ್ಬಿ ಅಲ್ಲಿಂದ ಇಲ್ಲಿಗೆ ಬಂದಿದೆ. ಅದು ಅಂದರೆ ಒಂದು ಬುಡದ ತಾಕತ್ತಿದೆ ಅಲ್ಲ ನಿಮಗೆ, ಅಷ್ಟು ಆಗಲಕಾಯಿ ಆಗುವಷ್ಟು ಆಗ್ತದೆ. ತುಂಬ ಆಗಲಕಾಯಿ ಗಿಡಗಳನ್ನು ಹಾಕಬೇಕಾಗಿಲ್ಲ, ಕಡಿಮೆ ಬುಡದಲ್ಲಿ ಹೆಚ್ಚು ತರಕಾರಿ ಮಾಡುವಂಥ ಸಿಸ್ಟಮನ್ನು ನೀವು ಇಲ್ಲಿ ಕಾಣಬಹುದು. ನೋಡಿ, ನೀವು ಮನೆಯಲ್ಲಿ ಸಾಂಬಾರಿಗೆ ಹಾಕುವಂಥ ಬ್ಯಾಡಗಿ ಮೆಣಸು, ಇದು ಕಾಯಿ ಇದ್ದಾಗ ಹೇಗಿರ್ತದೆ ಅಂತ ನಿಮಗೆ ಕಾಣಬಹುದು. ಇದು ಬ್ಯಾಡಗಿ ಕಡೆಯಲ್ಲಿ ಆಗ್ತದೆ. ಇಲ್ಲಿಯೇ ಬೀಜ ಮಾಡಿ ಹಾಕಿರುವಂಥದ್ದೇ ನೋಡಿ. ಇದು ಹಣ್ಣಾಗಿದೆ. ಇದು ಬ್ಯಾಡಗಿ ಮೆಣಸು, ಸ್ವಲ್ಪ ದೊಡ್ಡದಾಗುತ್ತೆ, ಖಾರ ಕಡಿಮೆ ಇರ್ತದೆ. ನಾನು ಆಗ ಹೇಳಿದೆ, ಆ ಆಗಲಕಾಯಿಯ ಬುಡ ನೋಡಿ, ಒಂದು ಬುಡ ಎಷ್ಟು ದಪ್ಪ ಆಗಿದೆ ಅಂತ
ನಿಮಗೆ ಕಾಣಬಹುದು. ಇಲ್ಲಿಂದ ಇದು ಹಬ್ಬಿರುವಂಥದ್ದು ಪೂರ್ತಿ ಪೆಪ್ಪರ್ ಹಾಕಿದ್ದಾರೆ. ಮನೆಗೆ ಬೇಕಷ್ಟು ಪೆಪ್ಪರ್ನ ಮನೆಯಲ್ಲಿ ರೆಡಿ ಮಾಡ್ತಾರೆ. ತುಂಬಾ ಸುಲಭವಾಗಿರುವಂಥ ಸಿಸ್ಟಮ್ ಅಲ್ಲಿ ಮಾಡಿರುವಂಥದ್ದು. ಒಂದು ನಟ್ ಹಾಕಿದ್ದಾರೆ, ಆ ನಟ್ಟಿನ ಒಳಗಡೆ ಅದಕ್ಕೆ ಹಬ್ಬಿಸಿರುವಂಥದ್ದು. ಇಲ್ಲಿ ಒಂದು ಸಿಸ್ಟಮ್ ಅನ್ನು ಕಾಣಬಹುದು. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಗಿಡಗಳು ಅಂತ ಹೇಳಿದ್ರೆ ಅದು ಸಂಘ ಜೀವಿಗಳು, ಅದು ಸಿಂಗಲ್ ಆಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವೊಂದು ಕಾಡು ನೋಡ್ಬೋದು, ನೀವೊಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಗಿಡಗಳು ಇರೋದಿಲ್ಲ, ಹಬ್ಬಿರ್ತದೆ ವೆರೈಟಿ ಗಿಡಗಳು, ಸ್ಪೆಷಲ್ ವೆರೈಟಿಗಳ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲಿಂದ ಬ್ರೊಕೊಲಿ ಹಾಕಿದ್ದಾರೆ, ಮೆಣಸು ಹಾಕಿದ್ದಾರೆ, ಅದೇ ರೀತಿ ಅವರೆ ಹಾಕಿದ್ದಾರೆ, ಬೆಂಡೆಕಾಯಿ ಹಾಕಿದ್ದಾರೆ, ಬೇರೊಂದು ವೆರೈಟಿ ಅವರೆ, ಇಲ್ಲೊಂದು ಗಿಡ, ಈ ರೀತಿ. ಅದಕ್ಕೋಸ್ಕರ ನಾವು ಕೂಡ ನಮ್ಮ ಕೈ ತೋಟದಲ್ಲಿ ಒಂದೊಂದನ್ನು ಮಾಡಕ್ ಹೋಗ್ಬಾರ್ದು. ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಚೆನ್ನಾಗಿ ಬೇರೆ ಬೇರೆ ಗಿಡಗಳನ್ನು ಬೆಳೆಸಲಿಕ್ಕೆ ಟ್ರೈ ಮಾಡ್ಬೇಕು. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇದು ಸ್ಟ್ರಾಬೆರಿಯ ಗಿಡ ಹಾಕಿರುವಂಥದ್ದು. ಸ್ಟ್ರಾಬೆರಿ ಗಿಡ ನೋಡಿ ಹೇಗಿರ್ತದೆ ಅಂತೇಳಿ. ಎಷ್ಟೋ ಜನರು ಸ್ಟ್ರಾಬೆರಿಯ ಹಣ್ಣನ್ನು ನೋಡಿರ್ತೀರಿ, ಗಿಡ ನೋಡಿರೋದಿಲ್ಲ. ಇಲ್ಲಿ ನೋಡಿ ಮೆಣಸು. ಅವರಾಗ ಕೇಳಿದಾಗ ಹೇಳಿದ್ರು, ಕಳೆದ ಬಾರಿ ರೇಟ್ ಹೆಚ್ಚಾದಾಗ ನಾವು ಮನೆಯಲ್ಲಿ ಮೆಣಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮೆಣಸಿಗೆ ನಾವು ರೇಟ್ನ ಬಗ್ಗೆ ಮಾತಾಡ್ತೇವೆ, ರೇಟ್ ಹೆಚ್ಚಾಯ್ತು ಅಂತ. ಆದರೆ ನಾವು ಬೆಳೆಯೋದ್ರ ಕಡೆ ಗಮನ ಕೊಟ್ಟಾಗ ರೇಟಿದ ವಿಚಾರ ಬರೋದಿಲ್ಲ. ಸ್ವಲ್ಪ ದೊಡ್ಡವರೆ, ಇದು ತುಂಬಾ ದೊಡ್ಡದಾಗಿ ಆಗುತ್ತೆ. ಘಟ್ಟದ ಕಡೆಯಲ್ಲಿ ಇದನ್ನು ಹೆಚ್ಚು ಬೆಳೀತಾರೆ. ನೋಡಿ, ಇದೊಂದು ರೀತಿಯ ಅವರೆ, ಬುಡದಿಂದ ಕೆಳಗಿನವರೆಗೆ ಪೂರ್ತಿ ಅವರೆ ಆಗಿದೆ. ನೋಡಿ, ಗಿಡವೇ ಕಾಣುವುದಿಲ್ಲ, ಅಷ್ಟು ಅವರೆ ಇದರಲ್ಲಿ ಆಗಿದೆ. ನೋಡಿ, ಇದು ಬಾನ್ಸಾಯಿ ಟ್ರೀ ಅಂತೇಳಿ ಇಲ್ಲಿ ಕಾಣಬಹುದು. ಆಲದ ಅಂತೇಳಿ, ಆಲ ಅಂದ್ರೆ ಅಶ್ವತ್ಥ ಅಲ್ಲ ಇದು. ಇದಕ್ಕೆ ನಮ್ಮಲ್ಲಿ ತುಳುವಲ್ಲಿ ಪೇರಲ್ದ ಮರ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೆಡ್ಡೆಸ ಅಂತೇಳಿ ಒಂದು ತುಳುನಾಡಲ್ಲಿ ಒಂದು ಹಬ್ಬ ಇದೆ. ಆ ಹಬ್ಬಕ್ಕೆ ಇದರ ಎಲೆಯಲ್ಲಿ ತಿಂಡಿ ಮಾಡ್ಲಿಕ್ಕೆ ಇರ್ತದೆ. ಇದರ ಎಲೆಯನ್ನು ಮಿಕ್ಸಿಗೆ ಗ್ರೈಂಡ್ ಮಾಡಿ ಅಲ್ಲ, ಇದರ ಎಲೆಗೆ ಅಕ್ಕಿ ಹಿಟ್ಟನ್ನು ಹಾಕಿ ಇದರಲ್ಲಿ ಒಂದು ಕಡುಬನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿರ್ತದೆ. ಸಣ್ಣದಾಗಿ ಕುಬ್ಜವಾಗಿ ಬೆಳೆಸಿದ್ದಾರೆ. ಇದು ಇಷ್ಟೇ ಸಣ್ಣದಾಗಿ ಬೆಳೆಯುವಂಥದ್ದು. ನೋಡಿ, ಇದು ಮರ ಕಾಣಬಹುದು ನಿಮಗೆ. ಇದಕ್ಕೆ ನಾವು ಜನರಲ್ ಆಗಿ ಜಮನೇರಳೆ ಅಂತ ಹೇಳ್ತೇವೆ. ಆದ್ರೆ ನಿಜವಾಗ್ಲೂ ಇದು ವಾಟರ್ ಆಪಲ್ ಅಂತ ಹೇಳಿ. ಜಮನೇರಳೆ ಅಂದ್ರೆ ನೇರಳೆ ಕಲರ್ ಇರ್ತದೆ, ಬಿಳಿ ಆಗಿರ್ತದೆ. ನಿಮ್ಮ ಊರಲ್ಲಿ ಎಲ್ಲ ಇರ್ತದೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ಕೆಲವು ಕಡೆ ಕೆಂಪಿರ್ತದೆ. ಇದರ ಬುಡವನ್ನು ನೋಡಬಹುದು ಇಲ್ಲಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ. ಇಂಥದ್ದು ಎಷ್ಟೋ ವೇಸ್ಟ್ ಡಬ್ಬಗಳು ನಮ್ಮ ಮನೆ ಪಕ್ಕ ಬಿದ್ದಿರ್ತದೆ. ಯಾರೋ ಗುಜರಿಯವರಿಗೆ ಕೊಡ್ತಾ ಇರ್ತೇವೆ ನಾವು. ಅದಕ್ಕೆ ಸ್ವಲ್ಪ ಕೊಕ್ಕೋ ಬಿಟ್ಟು, ಸ್ವಲ್ಪ ಮಣ್ಣು, ಬೂದಿ, ಗೊಬ್ಬರವನ್ನು ಹಾಕಿದರೆ ಈ ರೀತಿಯ ಒಂದು ಮರವನ್ನು ಕೂಡ ಇದರಲ್ಲಿ ಬೆಳೆಸಬಹುದು. ಇಲ್ಲಿ ಒಂದು ವಿಶೇಷತೆ ಕಾಣಬಹುದು. ನಾನು ಆಗ ಸ್ಟ್ರಾಬೆರಿ ತೋರಿಸಿದೆ. ನೋಡಿ, ಇಲ್ಲಿ ಒಂದು ಕುಂಡದಲ್ಲಿ ಸ್ಟ್ರಾಬೆರಿ ಹಾಕಿದ್ದಾರೆ. ಸ್ಟ್ರಾಬೆರಿಯ ಹೂ ಬೆಳೆದಿರುವಂತದ್ದು ನೋಡಿ. ಇಲ್ಲಿ ಸ್ಟ್ರಾಬೆರಿಯ ಹೂ ನಿಮಗೆ ಇಲ್ಲಿ ಹತ್ರಗೆ ಸೂಕ್ಷ್ಮವಾಗಿ ಕಾಣ್ತಾ ಇರ್ಬೋದು. ಸಣ್ಣದಾಗಿ ಒಳಗಿಂದ ಸ್ಟ್ರಾಬೆರಿ ಆಗಿರುವಂಥದ್ದು ಕೂಡ ಇದರಲ್ಲಿ ಕಾಣುತ್ತದೆ. ಮುಂದಕ್ಕೆ ಬಂದಾಗ ಇಲ್ಲಿ ಒಂದು ಗ್ರೋ ಬ್ಯಾಗ್ ಅಲ್ಲಿ ಹಬ್ಬಲ್ಲಿಗೆ ನೆಟ್ಟಿದ್ದಾರೆ. ದೇವರಿಗೆ ಪೂಜೆಗೆಲ್ಲ ಹಬ್ಬಲ್ಲಿಗೆ ಬೇಕಾಗ್ತದೆ. ಅದೇ ರೀತಿ ನೋಡಿ, ಇದೊಂದು ಗ್ರೋ ಬ್ಯಾಗ್ ನೋಡಿ. ಗ್ರೋ ಬ್ಯಾಗ್ ಅಂದ್ರೆ ಇದು ಸಿಮೆಂಟ್ ಅಲ್ಲಿ ಮಾಡಿರುವಂಥದ್ದು. ಇದರಲ್ಲಿ ಇದನ್ನ ನೀವು ಯಾವುದೋ ನಾರ್ತ್ನ ವಿಡಿಯೋಗಳೆಲ್ಲ ಬರ್ತಾ ಇರ್ತದೆ ಇಂಥದ್ದು, ಈ ರೀತಿಯ ಟೊಮೆಟೊಗಳದ್ದು. ನಾವು ಸುಳ್ಳು ಅಂತ ಅಂದ್ಕೊಳ್ತೇವೆ. ಮತ್ತೆ ಉಡುಪಿಯಲ್ಲಿ ಈ ರೀತಿಯು ಟೊಮೆಟೊ ಆಗ್ತದೆ. ಒಂದು ಗಿಡದಲ್ಲಿ ಎಷ್ಟು ಆಗಿದೆ ಅನ್ನೋದು ನಿಮಗೆ ಕಾಣಬಹುದು. ಹೂವಿನ ಗಿಡಗಳಿದೆ ನೋಡಿ. ಇಲ್ಲಿ ಇದು ಶ್ರೀಲಂಕನ್ ಮಲ್ಲಿಗೆ. ಇದು ತುಂಬಾ ಚೆನ್ನಾಗಿರ್ತದೆ, ಶ್ರೀಲಂಕನ್ ಮಲ್ಲಿಗೆ. ಅಲ್ಲಿ ನಿಮಗೆ ಅಡಿಕೆ ಕಾಣಬಹುದು, ಸಣ್ಣ ಕುಬ್ಜ ತಳಿ ಅಡಿಕೆ. ನೋಡಿ, ಇದೊಂದು ಬಾರ್ಬಡೋಸ್ ಚೆರಿ ಅಂತೇಳಿ ಸುಂದರವಾಗಿ ನೋಡಿ ಪೂರ್ತಿಯಾಗಿದೆ. ಹೂವಾಗಿದೆ, ಕಾಯಿಯಾಗಿದೆ, ಹಣ್ಣಾಗಿದೆ. ಏಕಕಾಲದಲ್ಲಿ ಇದೆಲ್ಲವೂ ಆಗ್ತಿರ್ತದೆ. ಇದನ್ನು ಕೂಡ ಮನೆಯ ಪಕ್ಕದಲ್ಲಿ ಬೆಳೆದಿದ್ದಾರೆ. ಈ ಮಾವಿನ ಮರವನ್ನು ಕೂಡ ನೋಡಿ, 200 ಲೀಟರ್ನ ಡ್ರಮ್ ಸಿಗ್ತದಲ್ಲ, ಆ ಡ್ರಮ್ ಅಲ್ಲಿ ಹಾಕಿರುವಂಥದ್ದು. ಇದ್ರಲ್ಲಿ 2 ಮಾವಿನ ಮರವನ್ನು ಬೆರೆಸಬಹುದು ಮಿಡ್ಲಲ್ಲಿ ಕಟ್ ಮಾಡಿದ್ರೆ. ಇಲ್ಲಿ ಹೂವಾಗಿದೆ, ಸಣ್ಣ ಸಣ್ಣ ಮಿಡಿಗಳು ಕೂಡ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಬಸಳೆ ನೆಡ್ಲಿಕ್ಕೆ ಜಾಗ ಇಲ್ಲ ಹೇಳುವವರಿಗೆ ಇಲ್ಲೊಂದು ಉತ್ತರ. ಸಣ್ಣದಾಗಿರುವಂತಹ ಒಂದು ಕುಂಡ ಇದು, ಪ್ಲಾಸ್ಟಿಕ್ ಇದು. ಅದರಲ್ಲಿ ಬಸಳೆಯನ್ನು ನೆಟ್ಟಿದ್ದಾರೆ. ಪಾರಿಜಾತ ದೇವರಿಗೆ ತುಂಬಾ ಹತ್ರ ಆಗಿರುವಂಥದ್ದು. ಪ್ರತಿ ಮನೆಯ ಪಕ್ಕದಲ್ಲೂ ಪಾರಿಜಾತ ಇರಬೇಕು ಅಂತ ನಾವು ಹೇಳ್ತೇವೆ. ಈಶ್ವರನಿಗೆ ಹತ್ರ ಆಗಿರುವಂಥ ಬಿಲ್ವಪತ್ರ ಮರವನ್ನು ನೀವು ನೋಡಿರ್ತೀರಿ, ಈಶ್ವರ ದೇವಸ್ಥಾನದಲ್ಲಿ ಇರ್ತದೆ. ಇವತ್ತು ಇವರು ಕುಂಡದಲ್ಲಿ ಆ ರೀತಿಯ ಒಂದು ಗಿಡವನ್ನು ನೆಟ್ಟಿದ್ದಾರೆ. ಮನೆಗೆ ಪೂಜೆಗಳಿಗೆಲ್ಲ ಬೇಕಾದಾಗ ಯಾರ್ಯಾರ ಹತ್ರ ಬಿಲ್ವಪತ್ರ ಕೇಳಬೇಕಾಗಿಲ್ಲ, ಇವರ ಮನೆಯಲ್ಲೇ ಸಿಗ್ತದೆ. ಪೈನಾಪಲ್ ಅನ್ನು ನೆಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಡ್ರಮ್ ಅಲ್ಲಿ ಶುಂಠಿಯನ್ನು ಹಾಕಿದ್ದಾರೆ. ಇದು ಸಪೋಟ ನೋಡಿ ಹೇಗಿದೆ ಅಂತೇಳಿ, ಗೊಂಚಲು ಸಪೋಟ ಆಗಿದೆ. ಸಪೋಟವನ್ನು ಕೂಡ ಸಣ್ಣ ಡ್ರಮ್ ಅಲ್ಲಿ ಹಾಕಿರುವಂಥದ್ದು. ಅದಕ್ಕೆ ನೀರು ಹೋಗ್ಲಿಕ್ಕೆ ತೂತುಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಮನೆಗೆ ಬೇಕಾದಷ್ಟು ಪುದೀನ, ಟೀ, ಲೈಮ್, ಮಿಂಟ್ ಎಲ್ಲ ಮಾಡಬಹುದು. ಅಶ್ವತ್ಥವನ್ನು ಬೆಳೆಸಿದ್ದಾರೆ. ಈ ಡ್ರಮ್ಗಳನ್ನು ನೋಡಿದರೆ ಖುಷಿ ಆಗುತ್ತೆ ತುಂಬ. ನೋಡಿ, ಡ್ರಮ್ಗಳಲ್ಲಿ ಮಾಡಿರುವಂಥದ್ದು. ಇದು ಬಟರ್ ಫ್ರೂಟು, ವೆರೈಟಿ ಏನು ಇಷ್ಟು ಕಡಿಮೆ ಜಾಗದಲ್ಲಿ ಏನೇನು ಬೆಳಿಬಹುದು ಅದನ್ನೆಲ್ಲ ಬೆಳೀಲಿಕ್ಕೆ ಟ್ರೈ ಮಾಡಿದ್ದಾರೆ. ನೋಡಿ, ಆ ಭಾಗದಲ್ಲೆಲ್ಲ ಕೈತೋಟ ಇದೆ. ಅದರ ಮನೆ ಎಡಭಾಗದಲ್ಲೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಕಾಣಬಹುದು. ಇಟ್ಟಿಗೆಯನ್ನೆಲ್ಲ ಕಟ್ಟಿ ಇಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದು ಲೆಮನ್ ಗಿಡ. ಇದು ಇಲ್ಲಿಯೇ ತಿಮರೆಯನ್ನು ಹಾಕಿದ್ದಾರೆ ನೋಡಿ. ಅದೇ ರೀತಿ ಪೇರಳೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇಂಥ ಡಬ್ಬಗಳು ತೂತಾಗಿರುವಂಥದ್ದು ತುಂಬಾ ಸಿಗ್ತದೆ. ನೋಡಿ, ಎಷ್ಟು ಗಟ್ಟಿಯಾಗಿರುವಂಥ ಪೇರಳೆ ಮರ ಇಷ್ಟು ಸಣ್ಣ ಡಬ್ಬದಲ್ಲಿ ಆಗಿದೆ. ನೋಡಿ, ಇದೊಂದು
ಟೈಪ್ನ ಚೆರಿ. ಇದನ್ನು ನೀವು ಚೆರಿಯನ್ನು ತಿನ್ಲಿಕ್ಕೆ ಆಗ್ತದೆ ನೋಡಿ, ಈ ರೀತಿ ಕಲರಲ್ಲಿ ಇರ್ತದೆ, ಚೆನ್ನಾಗಿರ್ತದೆ, ತಿನ್ಲಿಕ್ಕೆ ಆಗ್ತದೆ. ಆದರೆ ನಿಜವಾಗ್ಲೂ ಇದು ಏನು ಎಲೆ ಅಂತ ಹೇಳಿದ್ರೆ, ನಿಮಗೆ ಕೃಷಿಕ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ನಿಮ್ಗೆ ಗೊತ್ತಾಗುತ್ತೆ. ಇದು ರೇಷ್ಮೆ ಹುಳ ತಿನ್ಲಿಕ್ಕೆ ಹಾಕುವಂಥ ಎಲೆ ಇದು. ಅದು ಬೆಳೆದಾಗ ಈ ರೀತಿಯ ಚೆರಿ ಬರುವಂಥದ್ದು. ತೊಂಡೆಕಾಯಿಯ ಒಂದು ಚಪರವನ್ನು ಹಾಕಿದ್ದಾರೆ. ಆ ಕಡೆ ಕಾಫಿ ಇದೆ ನೋಡಿ, ಇದು ಕಾಳೆ ಅಂತೇಳಿ. ಇದನ್ನು ಜ್ಯೂಸಿಗೆ ಬೇರೆ ಬೇರೆ ಉಪಯೋಗಿಸಿ. ಇದು ಕೂಡ ವಿದೇಶಿ ಇದ್ದಿದ್ದು ನೋಡಿ. ಮನೆಗೆ ಬೇಕಾಗುವಷ್ಟು ಅರಶಿನವನ್ನು ಈ ವರ್ಷ ನೋಡಿ ಇವರು ರೆಡಿ ಮಾಡಿದ್ದಾರೆ. ನಮಗೆ ಭಾರಿ ಅಭ್ಯಾಸ, ಒಂದು ಟರ್ಮರಿಕ್ ಪೌಡರ್ ಕೊಡಿ ಅಂತೇಳಿ ಅಂಗಡಿಗೆ ಹೋಗಿ ಕೇಳ್ತೇವೆ. ನಮಗೆ ಕೆಮಿಕಲ್ ಹಾಕಿದ್ದೆ ಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಕೈತೋಟದಲ್ಲಿ ಈ ರೀತಿಯ ಸಾವಯವ ರೀತಿಯಲ್ಲೂ ಕೂಡ ಬೆಳಿಲಿಕ್ಕೆ ಆಗ್ತದೆ ನೋಡಿ. ಒಂದು ಟಬ್ಬು ಇದ್ರೆ ಸಾಕು, ಮನೆಗೆ ಬೇಕಾದಷ್ಟು ಶುಂಠಿ ರೆಡಿ ಆಗ್ತದೆ ನೋಡಿ. ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತರ್ತೇವೆ, ಇನ್ನೆಲ್ಲ ಎಲ್ಲಿ ಮಾಡಿರ್ತಾರ, ಯಾವ ಕೆಮಿಕಲ್ ಹಾಕಿರ್ತಾರ, ಅದು ಉಳಿಬೇಕಾದ್ರೆ ಏನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ, ಬೆಳಿಬೇಕಾದ್ರೆ ಪೆಸ್ಟಿಸೈಡ್ ಹಾಕಿರ್ತಾರ, ಯಾರಿಗೆ ಗೊತ್ತು. ಆದರೆ ಸಾವಯವ ರೀತಿಯಲ್ಲಿ ಮನೆಯಲ್ಲೇ ಶುಂಠಿ ರೆಡಿ ಆಗ್ತದೆ. ಬೇವಿನ ಸೊಪ್ಪು ಎಂತ ಸೋಮಾರಿಯಾಗಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ನಾವು ಬೇವಿನ ಸೊಪ್ಪನ್ನು ಕೂಡ ಪೇಟೆಯಿಂದ ತಗೊಳ್ಳೋ ಹೋಗುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ಇದು ಈ ಒಂದು ಕೈತೋಟದ ವಿಡಿಯೋ, ಇದು ನಮ್ಗೆ ಎಲ್ರಿಗೂ ಕೂಡ ಒಂದು ಕಣ್ ತೆರೆಸ್ಲಿಕ್ಕೆ ಇರುವಂತ ಕೈತೋಟದ ವಿಡಿಯೋ. ಇಷ್ಟೆಲ್ಲ ನಾನು ಕೈತೋಟವನ್ನು ತೋರಿಸಿದೆ. ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಇದನ್ನೆಲ್ಲ ಮಾಡೋದು ಯಾರು ಅಂತೇಳಿ. ಅವರಿಗೆ ಸ್ವಲ್ಪ ಹೆಲ್ತ್ ಇದ್ದು ಸ್ವಲ್ಪ ಇಶ್ಯೂ ಇರೋದ್ರಿಂದಾಗಿ ಅವರು ಇದನ್ನು ತೋರ್ಸೋಕ್ಕಾಗಿಲ್ಲ ನಿಮಗೆ. ಅವರ ಪರ್ಮಿಷನ್ ತಗೊಂಡು ನಾನು ನಿಮಗೆ ತೋರಿಸಿರುವಂಥದ್ದು. ಆದರೆ ಅವ್ರಿಗೊಂದು ನಾವು ಒಂದು ಲೈಕ್ ಕೊಡಲೇಬೇಕು, ಅವ್ರಿಗೊಂದು ಸಲ್ಯೂಟ್ ಮಾಡಲೇಬೇಕು. ಯಾಕಂದರೆ ಒಂದು ಸಿಟಿಯಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಕೈತೋಟ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ನಮಸ್ಕಾರ ಕೊಡಲೇಬೇಕು. ಅವ್ರು ಹೇಳ್ತಾರೆ ಆರೋಗ್ಯದ ಕಾರಣಕ್ಕೋಸ್ಕರ ಈ ಬಾರಿ ತುಂಬ ಕಡಿಮೆ ಇದೆ, ಕಳೆದ ಬಾರಿ ಇದಕ್ಕಿಂತ ಹೆಚ್ಚು ಪರ್ಸೆಂಟೇಜ್, ಈಗ 20% ಮಾತ್ರ ಇದೆ, ಕಳೆದ ಬಾರಿ 100% ಪೂರ್ತಿ ಇದರಲ್ಲಿ ನಾನು ಬೆಳೆದಿದ್ದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ರೀತಿ ಎಷ್ಟೋ ಜನ ಗೃಹಿಣಿಯರು ಸಿಟಿಯಲ್ಲಿ ಫ್ರೀ ಇರುವ ಸಮಯದಲ್ಲಿ ಕೈತೋಟ ಮಾಡಿಕೊಂಡು ನಮಗೆಲ್ಲರೂ ಕೂಡ ಪ್ರೇರಣೆ ಆಗ್ತಾರೆ. ಯಾಕಂದ್ರೆ ನಾವು ಹಳ್ಳಿಯಿಂದ ಬಂದವರು, ನಾವು ಕೃಷಿ ಬೇಸಿಂದ ಬಂದವರು, ನಮಗೆಲ್ಲ ಗೊತ್ತಿರ್ತದೆ. ಆದರೆ ಇವರು ತಿಳ್ಕೊಂಡು ಮಾಡುವಂಥದ್ದು, ಪ್ರತಿಯೊಂದನ್ನು ಕೇಳಿ ಪ್ರಯೋಗವನ್ನು ಮಾಡಿ ಮಾಡುವಂಥದ್ದು, ಅವರಿಗೆ ನಮ್ಗಿಂತ ನಾನು ಗ್ರೇಟ್ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೇನೆ. ಈ ರೀತಿಯ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಕೈತೋಟಗಳು ನಮ್ಮ ಜಿಲ್ಲೆಯಲ್ಲಿ ತುಂಬ ಇದೆ. ಆ ರೀತಿಯ ಬೇರೆ ಬೇರೆ ಕೈತೋಟಗಳ ವೆರೈಟಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಇದರಲ್ಲಿ ಯಾವುದನ್ನು ಚಾಯ್ಸ್ ಮಾಡ್ಬೋದು, ಅದನ್ನು ಮಾಡಿದರೆ ಆಯಿತು. ನೀವು ಮಾಡ್ತಿರೋ ಸಿಸ್ಟಮ್ ಕರೆಕ್ಟ್ ಇದ್ದರೆ ಅದನ್ನೇ ಫಾಲೋ ಮಾಡಿ. ನೀವು ಮಾಡ್ತಿರೋ ಸಿಸ್ಟಮ್ಗೆ ಇಲ್ಲಿದ್ದ ಏನಾದರೂ ಅಳವಡಿಸ್ಕೊಳ್ಬೇಕಂತೇಳಿ ಯೋಚನೆ ಮಾಡಿ. ಆಗ ಅದನ್ನು ನೀವು ಅಳವಡಿಸ್ಕೊಂಡ್ರೆ ಸೂಪರ್ ಆಗಿರ್ತದೆ. ಈ ರೀತಿಯ ಮನೆ ಎದುರುಗಡೆ ಯಾರು ಮಾಡ್ತೀರಿ ನೀವು, ನಿಮಗೆ ತುಂಬ ಚೆನ್ನಾಗಿ ಕಾಣಬೇಕು, ನಿಮಗೆ ಫೈನಾನ್ಷಿಯಲ್ ಆಗಿ ಏನು ಸಮಸ್ಯೆ ಇಲ್ಲ, ಇದನ್ನು ಸೆಟ್ ಮಾಡ್ಬೋದು. ಇದಕ್ಕೊಂದು ಒಂದಷ್ಟು ಖರ್ಚುಗಳು ಬೀಳ್ತದೆ ಇದೆಲ್ಲ ಮಾಡಬೇಕಾದ್ರೆ. ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ನೀವು ಮಾಡ್ಬೋದು. ಇದು ಇಲ್ಲ ಅಂತೇಳಿ ಕೈತೋಟ ಮಾಡುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಮನೆಯ ಪಕ್ಕದಲ್ಲಿ ಸ್ವಲ್ಪ ಮಣ್ಣಿದ್ರೆ ಸಾಕು, ಸಣ್ಣ ಪುಟ್ಟದಾಗಿ ತರಕಾರಿಗಳನ್ನು ಬೆಳೀತಾ ಹೋಗ್ಬೋದು. ಈ ರೀತಿಯ ಕೈತೋಟದ ಸುಮಾರು 35 ಎಪಿಸೋಡ್ಗಳು ಬಂದಿದೆ. ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಇರ್ಬೋದು ನಮ್ಮ ಕನ್ನಡದಲ್ಲಿ ಇಷ್ಟು ಎಪಿಸೋಡ್ಗಳನ್ನು ಕೊಟ್ಟಿರುವಂಥದ್ದು. ಅದರಿಂದಾಗಿ ನಿಮಗೆ ಫ್ರೀ ಆದಾಗ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಎಪಿಸೋಡ್ಗಳನ್ನು ಶೇರ್ ಮಾಡಿ. ಯಾವುದು ನಿಮಗೆ ಲೈಕ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದ.